ಹಾಯ್ ಸ್ಟೂಡೆಂಟ್, ಇವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2016 ಕ್ವಶನ್ ಪೇಪರ್ ಒಳಗೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಹೇಳ್ಯಾರೆ. ಹಾಗಾಗಿ ಇವತ್ತು ಇನ್ನೊಂದು ಪ್ರಾಬ್ಲಮ್ಸನ್ನು ಏನಂದರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮತ್ತು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸಂಬಂಧಿಸಿದಂತೆ ಈ ಪ್ರಾಬ್ಲಮ್ಸನ್ನು ಇವತ್ತು ನೋಡಿರಿ. ಅದು ನೋಡಿ, ಇನ್ಫಾರ್ಮೇಷನ್ಸ್ ಕೊಡುವಂಥ ಇನ್ಫಾರ್ಮೇಷನ್ಸ್ ಯೂಸ್ ಮಾಡಿಕೊಂಡು ಇವತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಅಸೆಟ್ಸನ್ನು ನೋಡೋಣ. ಫ್ರಮ್ ದ ಫಾಲೋವಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಎಕ್ಸ್ ಆ್ಯಂಡ್ ಕಂಪನಿ limited liability partnership and other informations given below prepare statement of income and expenditure for the year ending 31st/3/2017 and the statement of assets and liabilities as on 31st/3/2017. ಹಾಗೆ ನೋಡಿ, ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಮತ್ತು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸನ್ನು ಸಾಲ್ವ್ ಮಾಡೋಣ. ಅದ್ರ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಒಳಗೆ ಫಸ್ಟ್ ಏನೈತೆ ನೋಡಿರಿ, ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ಸ್ ಐತ್ರಿ. ಪಾರ್ಟ್ನರ್ಸ್ ಅಂದರೆ ಇಲ್ಲಿ ಎಕ್ಸ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಲಯಬಿಲಿಟೀಸ್ ಐತ್ರಿ. ಹಾಗಾದ್ರೆ ಇಲ್ಲಿ ಪಾರ್ಟ್ನರ್ಸ್ ಯಾರ್ಯಾರ್ದಾರ ಅನ್ನೋದು ಕೊಟ್ಟಿಲ್ಲ, ಬಟ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಾರ. ಹೀಗಾಗಿ ನಾವೇನು ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಈ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ಸ್ ಐಟಮ್ಸನ್ನು ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸೈಡು ಫಸ್ಟ್ ಐಟಮ್ಸ್ ಎಲ್ರಿ ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ಸ್ ಏನದ್ರಿ ಪಾರ್ಟ್ನರ್ಸ್ ಫಂಡ್ ಅಂತ ಬರುತ್ತೆ. ಅದ್ರಾಗ ಕಾಂಟ್ರಿಬ್ಯೂಷನ್ ಬರುತ್ತೆ. ಆ ಕಾಂಟ್ರಿಬ್ಯೂಷನ್ಸ್ ಒಳಗೆ ಡೈರೆಕ್ಟಾಗಿ ತಗೋಬೇಕು. ಹಿಂದಿನ ಪ್ರಾಬ್ಲಮ್ಸ್ಗಳನ್ನು ನೋಡಿದಾಗ ಅಲ್ಲಿ ಏನಾಗ್ತದೆ, ಹಿಂದಿನ ಪ್ರಾಬ್ಲಮ್ಸ್ ಒಳಗೆ ನಾವೇನು ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ರೀ. ಬಟ್ ಇಲ್ಲಿ ನಿಮ್ಮ ಪ್ರಾಬ್ಲಮ್ದೊಳಗೆ ಯಾವುದೇ ಪಾರ್ಟ್ನರ್ಸ್ ಅಂದರೆ ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಹೀಗಾಗಿ ಡೈರೆಕ್ಟಾಗಿ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಾರ. ಹಾಗಾಗಿ ನಾವು ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಏನು ಬೇಕು ನಾವು ರೀ, ಪಾರ್ಟ್ನರ್ಸ್ ಫಂಡ್ ಒಳಗೆ ಈ ಕಾಂಟ್ರಿಬ್ಯೂಷನನ್ನು ತೋರಿಸ್ಬೇಕು ರೀ. ಅದೇ ರೀತಿಯಾಗಿ ಜನರಲ್ ರಿಸರ್ವ್, ಹಾಗಾದ್ರೆ ಜನರಲ್ ರಿಸರ್ವ್ ಇನ್ನೂ ಎಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ರೀ, ಲಯಬಿಲಿಟಿ ಸೈಡು ಎರಡನೇ ಐಟಮ್ಸ್ ಪಾರ್ಟ್ನರ್ಸ್ ಫಂಡ್ ಒಳಗೆ ಎರಡನೇ ಐಟಮ್ಸ್ ಏನು ರೀ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು. ಆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಒಳಗೆ ಈ ಜನರಲ್ ರಿಸರ್ವನ್ನು ಕನ್ಸಿಡರೇಷನ್ ಮಾಡಿರಿ. ಆನಂತರ ಮೂರನೇದು ಮಾರ್ಟ್ಗೇಜ್ ಲೋನ್ ಫ್ರಾಮ್ ಬ್ಯಾಂಕ್ ಆನ್ ಬಿಲ್ಡಿಂಗ್, ಅಂದರೆ ಈ ಬಿಲ್ಡಿಂಗನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಏನು ಮಾಡ್ಯಾರ, ಈ LLP ಕಂಪನಿಯವ್ರು ಏನು ಮಾಡ್ಯಾರ ಅಂದರೆ ಸಾಲವನ್ನು ತೆಗೆದುಕೊಂಡಾರ. ಹಾಗಾದ್ರೆ ಇದೇನು ಇದು ಸೆಕ್ಯೂರ್ಡ್ ಲೋನ್ ಅಂತ ಕನ್ಸಿಡರೇಷನ್ ಆಗತಿ. ಹಾಗಾದ್ರೆ ಸೆಕ್ಯೂರ್ಡ್ ಲೋನ್ ಅಂದ್ರೆ ನಿಮ್ಗೆ ಗೊತ್ತೈತ್ರಿ, ಲಯಬಿಲಿಟಿ ಸೈಡು ಲಯಬಿಲಿಟಿ ಹೆಡ್ಡಿಂಗ್ದೊಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ಸೆಕ್ಯೂರ್ಡ್ ಲೋನ್ ಅಂತ ಬರ್ತಲ್ಲ. ಆ ಸೆಕ್ಯೂರ್ಡ್ ಲೋನ್ ಇದಲ್ಲೇ ಇದನ್ನೇನಂದ್ರೆ ಮಾರ್ಟ್ಗೇಜ್ ಲೋನ್ ಏನು ಮಾಡ್ಕೊಂಡು ಅವ್ರಿ ಕನ್ಸಿಡರೇಷನ್ ಮಾಡಬೇಕು. ಆಮೇಲೆ ಅನ್ಸೆಕ್ಯೂರ್ಡ್ ಲೋನ್, ಹಾಗಾದ್ರೆ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಗೊತ್ತೈತೆ ನಿಮ್ಗೆ ಎಲ್ರಿ, ಇದು ಲಯಬಿಲಿಟಿ ಸೈಡು ಇಲ್ಲಂದ್ರೆ ರೀ ಲಯಬಿಲಿಟಿ ಹೆಡ್ಡಿಂಗ್ದೊಳಗೆ ಎರಡನೇ ಐಟಮ್ಸ್ ಏನಂದ್ರೆ ಅನ್ಸೆಕ್ಯೂರ್ಡ್ ಲೋನ್ ಅಂತ ಬರುತ್ತೆ. ಆ ಅನ್ಸೆಕ್ಯೂರ್ಡ್ ಲೋನ್ ಒಳಗೆ ಈ ಐಟಮ್ಸನ್ನು ಏನು ಮಾಡಿರಿ, ಕನ್ಸಿಡರೇಷನ್ ಮಾಡಿರಿ. ನೆಕ್ಸ್ಟ್ ರೀ ಟ್ರೇಡ್ ಪೇಯಬಲ್. ಟ್ರೇಡ್ ಪೇಯಬಲ್ ಮೀನ್ಸ್ ಕ್ರೆಡಿಟರ್ಸ್. ಹಾಗಾದ್ರೆ ಕ್ರೆಡಿಟರ್ಸ್ ಎಲ್ಲಿ ತಗೋಬೇಕಂದ್ರೆ ನಿಮ್ಗೆ ಗೊತ್ತೈತೆ ಎಲ್ರಿ, ಟ್ರೇಡ್ ಪೇಯಬಲ್ಸ್ ಕ್ರೆಡಿಟರ್ಸ್ ಎಲ್ಲಿ ತಗೋಬೇಕಂದ್ರೆ ರೀ, ಇದನ್ನ ಲಯಬಿಲಿಟಿ ಸೈಡು ಏನು ಮಾಡ್ತಿದಾರೆ ರೀ, ಕ್ರೆಡಿಟರ್ಸ್ ಅಂತ ಕನ್ಸಿಡರೇಷನ್ ಮಾಡ್ತಿಲ್ಲ, ಅಲ್ಲಿ ತಗೋಬೇಕ್ರಿ. ಹಾಗಾದ್ರೆ ನೆಕ್ಸ್ಟ್ ಟರ್ನ್ ಓವರ್. ಹಾಗಾದ್ರೆ ಟರ್ನ್ ಓವರ್ ಇದಕ್ಕೆ ಸಂಬಂಧಿಸಿದ್ರೆ ಇದು ಇನ್ಕಮ್ ರೀ. ಹಾಗಾದ್ರೆ ಇದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹೆಡ್ಡಿಂಗ್ದೊಳಗೆ ಕನ್ಸಿಡರೇಷನ್ ಮಾಡಿರಿ. ಹಾಗಾದ್ರೆ ಇದನ್ನ ಇನ್ಕಮ್ ಸೈಡ್ ತಗೋರಿ. ಆಮೇಲೆ ಮೂರನೇದು ಏನು ರೀ, ಎಕ್ಸೈಸ್ ಡ್ಯೂಟೀಸ್ ಆನ್ ಟರ್ನ್ ಓವರ್. ಹಾಗಾದ್ರೆ ಆ ಸೇಲ್ಸನ್ನು ನಾವು ಮಾಡ್ಬೇಕಾದ್ರೆ ಇಲ್ಲಿ ಎಕ್ಸೈಸ್ ಡ್ಯೂಟೀಸನ್ನು ಪೇ ಮಾಡ್ತಾರೆ. ಹಾಗಾದ್ರೆ ಎಕ್ಸೈಸ್ ಡ್ಯೂಟೀಸನ್ನು ಪೇ ಮಾಡ್ತಾರೆ, ನಾವು ಏನು ಮಾಡ್ರಿ, ಈ ಟರ್ನ್ ಓವರ್ ಅಥವಾ ಸೇಲ್ಸ್ ಒಳಗೆ ಎಕ್ಸೈಸ್ ಡ್ಯೂಟೀಸನ್ನು ಲೆಸ್ ಮಾಡಿ ರಿಮೈನಿಂಗ್ ಗ್ರಾಸ್ ಅಮೌಂಟನ್ನು ಏನ್ರಿ ನೆಟ್ ಅಮೌಂಟನ್ನು ಮಾತ್ರ ಏನಾರ ರೀ ನಾವು ಔಟರ್ ಕಾಲಮ್ದಾಗ ಕನ್ಸಿಡರೇಷನ್ ಮಾಡ್ಬೇಕ್ರಿ. ಆಮೇಲೆ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಆನ್ ಆ್ಯನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಆನ್ ಆ್ಯನ್ ಇನ್ವೆಸ್ಟ್ಮೆಂಟ್ಸ್. ಹಾಗಾದ್ರೆ ಇಲ್ಲಿ ಏನಂದ್ರೆ ಬ್ಯಾಂಕ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಾಗಿ ನಮಗೆ ಇಂಟ್ರೆಸ್ಟ್ ಬರುತ್ತೆ ರೀ. ಹಾಗಾದ್ರೆ ಇದು ಬಿಸ್ನೆಸ್ ಇನ್ಕಮನ್ನು ಬಿಟ್ಟು ಅದರ್ ಇನ್ಕಮ್ಸು. ಹಾಗಾಗಿ ಇದೇನು ಕನ್ಸಿಡರೇಷನ್ ಮಾಡ್ತಾರೆ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಒಳಗೆ ಅದರ್ ಇನ್ಕಮ್ಸ್ ಒಳಗೆ ಈ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಓಪನಿಂಗ್ ಸ್ಟಾಕ್. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಇದನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, ಇನ್ಕ್ರೀಸ್ ಇನ್ ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡೋತ್ತಾಗ ಈ ಓಪನಿಂಗ್ ಸ್ಟಾಕ್ ಕನ್ಸಿಡರೇಷನ್ ಆಗೈತಿ. ಹಾಗಾಗಿ ಅದನ್ನ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡೋಣ್ರಿ. ಆಮೇಲೆ ಪರ್ಚೇಸಸ್. ಪರ್ಚೇಸಸ್ ಏನಾಗ್ರಿದು ಎಕ್ಸ್ಪೆನ್ಸಸ್ ಒಳಗೆ ಫಸ್ಟ್ ಐಟಮ್ಸ್ ಏನಿದೆ ರೀ, ಪರ್ಚೇಸಸ್ ಅಂತ ಕನ್ಸಿಡರೇಷನ್ ಮಾಡ್ಬೇಕ್ರಿ. ಆಮೇಲೆ ಪರ್ಚೇಸ್ ರಿಟರ್ನ್. ಹಾಗಾದ್ರೆ ಪರ್ಚೇಸಸ್ ಒಳಗೆ ಪರ್ಚೇಸ್ ರಿಟರ್ನ್ ಅನ್ನ ಲೆಸ್ ಮಾಡಬೇಕು. ಆನಂತರ ಸ್ಯಾಲರಿ ಆ್ಯಂಡ್ ವೇಜಸ್. ಹಾಗಾದ್ರೆ ಇದು ಎಂಪ್ಲಾಯಿಗೆ ಸಂಬಂಧಿಸಿದಂಥ ಎಕ್ಸ್ಪೆಂಡಿಚರ್ ಆಗಿದ್ದರಿಂದ ಇದನ್ನೆಲ್ಲಿ ತಗೋಬೇಕ್ರಿ, ಇದನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಒಳಗೆ ಏನು ಮಾಡ್ತಾರೆ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ರೆಂಟ್ ಆ್ಯಂಡ್ ರೇಟ್ಸ್. ರೆಂಟ್ ಆ್ಯಂಡ್ ರೇಟ್ಸು, ಆಮೇಲೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಚಾರ್ಜಸ್ಸು, ಲೈಟಿಂಗ್ ಚಾರ್ಜಸ್ಸು ಎಲ್ಲನೂ ಇದಕ್ಕೆ ಸಂಬಂಧಿಸಿದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಿಸಿದ್ದು. ಹಾಗಾಗಿ ಏನೇನು ತಗೋಬೇಕ್ರಿ, ರೆಂಟ್ ಆ್ಯಂಡ್ ರೇಟ್ಸು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್, ಲೈಟ್ ಚಾರ್ಜಸ್, ಇವೆಲ್ಲ ಎಕ್ಸ್ಪೆಂಡಿಚರ್ಸ್ ಎದಕ್ಕೆ ಸಂಬಂಧಿಸಿದ್ರೆ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಿಸಿದ್ದು. ಹಾಗಾಗಿ ಇದನ್ನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಈ 4 ಐಟಮ್ಸನ್ನು ಏನು ಮಾಡಿರಿ, ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇನ್ನೊಂದೇನಂದ್ರೆ ಅಡ್ವರ್ಟೈಸ್ಮೆಂಟ್. ಹಾಗಾದ್ರೆ ಇದು ಸೇಲ್ಸ್ಗೆ ಸಂಬಂಧಿಸಿದಂಥ ಎಕ್ಸ್ಪೆಂಡಿಚರು. ಹೀಗಾಗಿ ಅಡ್ವರ್ಟೈಸ್ಮೆಂಟನ್ನು ಇದನ್ನೇನು ಕನ್ಸಿಡರೇಷನ್
ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಇದನ್ನ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಕನ್ಸಿಡರೇಷನ್ ಮಾಡ್ರಿ. ಆಮೇಲೆ ಕ್ಯಾರೇಜ್ ಆನ್ ಸೇಲ್ಸ್, ಅಗರ್ ಸೇಲ್ಸ್ಗೆ ಸಂಬಂಧಿಸಿದ ಕ್ಯಾರೇಜ್ ಕೊಟ್ಟಾರ ಇದನ್ನು ಏನಂದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಕನ್ಸಿಡರೇಷನ್ ಮಾಡ್ಬೇಕ್ರಿ. ಇನ್ನೊಂದು ಏನಂದ್ರೆ ಇಂಟ್ರೆಸ್ಟ್ ಆನ್ ಲೋನ್, ಅಗರ್ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ಇದನ್ನೇನಂದ್ರೆ ಇಂಟ್ರೆಸ್ಟ್ ಕಾಲಮ್ ಐತಿ, ಇಂಟ್ರೆಸ್ಟ್ ಹೆಡ್ಡಿಂಗ್ ಒಳಗೆ ಈ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ಕನ್ಸಿಡರೇಷನ್ ಮಾಡ್ರಿ. ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಇವೆರಡು ಫಿಕ್ಸ್ಡ್ ಅಸೆಟ್ಟು, ಇದಕ್ಕಾಗಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಕನ್ಸಿಡರೇಷನ್ ಫಿಕ್ಸ್ಡ್ ಅಸೆಟ್ ಒಳಗೆ ಕನ್ಸಿಡರೇಷನ್ ಮಾಡ್ರಿ. ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟಿ, ಹಾಗಾದ್ರೆ ಇದನ್ನ ಇನ್ವೆಸ್ಟ್ಮೆಂಟ್ ಹೆಡ್ಡಿಂಗ್ ಒಳಗೆ ಅಲ್ಲಿ ಏನು ಮಾಡ್ಯಾರ ಗೌರ್ಮೆಂಟ್ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಹಾಗಾಗಿ ಇನ್ವೆಸ್ಟ್ಮೆಂಟ್ ಹೆಡ್ಡಿಂಗ್ ಒಳಗೆ ಇದು ತೊಗೋಬೇಕ್ರಿ. ಆಮೇಲೆ ಟ್ರೇಡ್ ರಿಸೀವೇಬಲ್, ಹಾಗಾದ್ರೆ ಇದು ಡೆಟರ್ಸು, ಹಾಗಾದ್ರೆ ಇದನ್ನು ಅಸೆಟ್ಸ್ ಆಗಿ ತೊಗೋಬೇಕ್ರಿ. ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇವು ಅಸೆಟ್ ಆಗಿದ್ದರಿಂದ ಇದನ್ನೆಲ್ಲಿ ಕನ್ಸಿಡರೇಷನ್ ಮಾಡ್ಬೇಕ್ರಿ, ಇದನ್ನ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಒಳಗೆ ಈ ಎರಡು ಐಟಮ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಅದರ್ ಇನ್ಫಾರ್ಮೇಷನ್ಸ್ ಒಳಗೆ ಫಸ್ಟ್ ಒನ್ ಏನದ ಕ್ಲೋಸಿಂಗ್ ಸ್ಟಾಕ್ ಆನ್ 31/3/2017 ವಾಸ್ ವ್ಯಾಲ್ಯೂಡ್ rupees 2,50,000. ಹಾಗಾದ್ರೆ ನಿಮಗೆ ಹೇಳೇನ್ರಿ ಆಲ್ರೆಡಿ ನಾನು ಏನದ್ರಿ ಅದರ್ ಇನ್ಫಾರ್ಮೇಷನ್ಸ್ ಒಳಗಿರುವಂಥ ಪ್ರತಿಯೊಂದು ಐಟಮ್ಸನ್ನು ಎರಡು ಕಡೆ ಎಂಟ್ರಿ ಮಾಡಿರಿ, ಅಂದರೆ ನಾವು ಮಾಡುವಂಥ ಕ್ಯಾಲ್ಕುಲೇಷನ್ಸ್ ಕರೆಕ್ಟು ಇಲ್ಲಿದೆ ಇದ್ರೆ ರಾಂಗ್ ಆಗ್ತದೆ. ಹಾಗಾದ್ರೆ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತೈತ್ರಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋ ಹೊತ್ನಾಗ ಏನು ಮಾಡ್ತಿರಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ತೊಗೋತ್ರಿ, ಅದ್ರಾಗ ಓಪನಿಂಗ್ ಸ್ಟಾಕ್ ಲೆಸ್ ಮಾಡ್ತಿದ್ರಿ. ಆಗ ಲೆಸ್ ಮಾಡಿದಾಗ ರಿಮೈನಿಂಗ್ ಅಮೌಂಟ್ ಏನತ್ರಿ ಇನ್ಕ್ರೀಸ್ ಇನ್ ಸ್ಟಾಕ್ ಅಂತೇಳಿ ಕನ್ಸಿಡರೇಷನ್ ಆಗತಿ. ಅದೇ ರೀತಿಯಾಗಿ ಇನ್ನೂ ಮೇಲೆ ಐಟಮ್ಸ್ ಇದನ್ನ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಒಳಗೆ ಎಲ್ಲರಿ ಇನ್ವೆಂಟರೀಸ್ ಅಂತ ಬರ್ತಲ್ಲ, ಆ ಇನ್ವೆಂಟರಿ ಒಳಗೆ ಈ ಕ್ಲೋಸಿಂಗ್ ಸ್ಟಾಕನ್ನು ಕನ್ಸಿಡರೇಷನ್ ಮಾಡಿರಿ. ಹಾಗಾದ್ರೆ ಎರಡು ಕಡೆ ಎಂಟ್ರಿ ಆದ್ರಿ. ಆಮೇಲೆ ಅನ್ಪೇಯ್ಡ್ ಸ್ಯಾಲರಿ ಆ್ಯಂಡ್ ವೇಜಸ್ ₹4,000 ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಮೌಂಟೆಡ್ ಟು ₹12,000. ಹಾಗಾದ್ರೆ ಅನ್ಪೇಯ್ಡ್ ಸ್ಯಾಲರಿ ಅಂದರೆ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ಈಗ ಆಲ್ರೆಡಿ ಏನೈತ್ರಿ ಸ್ಯಾಲ್ರಿ ಐತಲ್ರಿ, ಈ ಸ್ಯಾಲ್ರಿ ಒಳಗೆ ಅನ್ಪೇಯ್ಡ್ ಸ್ಯಾಲ್ರಿಯನ್ನು ಆ್ಯಡ್ ಮಾಡ್ಕೋಬೇಕು. ಅನ್ಪೇಯ್ಡ್ ಸ್ಯಾಲ್ರಿಯನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇದೇ ಅಡ್ಜಸ್ಟ್ಮೆಂಟನ್ನು ಎಲ್ಲಿ ತೊಗೋಬೇಕ್ರಿ, ಲಯಬಿಲಿಟಿ ಸೈಡು ಅದರ್ ಲಯಬಿಲಿಟೀಸ್ ಒಳಗೆ ಅನ್ಪೇಯ್ಡ್ ಸ್ಯಾಲ್ರಿಯನ್ನು ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇನ್ನೊಂದು ಐತೆ ನೋಡಿರಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೇನದ್ರಿ ಇಂಟ್ರೆಸ್ಟ್ ಆನ್ ಲೋನ್ ಐತ್ಲ, ಆ ಇಂಟ್ರೆಸ್ಟ್ ಆನ್ ಲೋನ್ ಒಳಗೆ ಇದನ್ನ ಆ್ಯಡ್ ಮಾಡ್ಕೋಬೇಕ್ರಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟು. ಆಮೇಲೆ ಇದೇ ಐಟಮ್ಸನ್ನು ಮತ್ತೆ ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕ್ರಿ, ಲಯಬಿಲಿಟಿ ಸೈಡು ಅದರ್ ಲಯಬಿಲಿಟೀಸ್ ಒಳಗೆ ಈ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಹಾಗಾದ್ರೆ ಈ ಎರಡು ಐಟಮ್ಸ್ ಏನು ಮಾಡ್ಬೇಕ್ರಿ, ಇದನ್ನ ಸ್ಯಾಲ್ರಿ ಒಳಗೆ ಆ್ಯಡ್ ಮಾಡಿ ಅದರ್ ಲಯಬಿಲಿಟೀಸ್ ಒಳಗೆ ತೊಗೋಬೇಕ್ರಿ. ಇದನ್ನ ಇಂಟ್ರೆಸ್ಟ್ ಆನ್ ಲೋನ್ ಒಳಗೆ ಆ್ಯಡ್ ಮಾಡಿಕೊಂಡು ಆಮೇಲೆ ಇದೇ ಅಮೌಂಟನ್ನು ಎಲ್ಲಿ ತೊಗೋಬೇಕ್ರಿ, ಅದರ್ ಅಸೆಟ್ಸ್ ಒಳಗೆ ಅದರ್ ಲಯಬಿಲಿಟೀಸ್ ಒಳಗೆ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಬೈ 5% ಆ್ಯಂಡ್ ಫರ್ನಿಚರ್ ಬೈ 10%. ಹಾಗೆ ಡೆಪ್ರಿಸಿಯೇಷನ್ ಎಲ್ಲೆಲ್ಲಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹೋಗ ಡೆಪ್ರಿಸಿಯೇಷನ್ ಹೆಡ್ಡಿಂಗ್ ಒಳಗೆ ಈ ಎರಡು ಡೆಪ್ರಿಸಿಯೇಷನ್ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಅಸೆಟ್ಸ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸ್ಟೇಟ್ಮೆಂಟ್ ಒಳಗೆ ಫಿಕ್ಸ್ಡ್ ಅಸೆಟ್ ಒಳಗೆ ಈ ಡೆಪ್ರಿಸಿಯೇಷನನ್ನು ಡೈರೆಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ಏನು ಮಾಡಿರಿ ಏನಂದ್ರೆ ಫಿಕ್ಸ್ಡ್ ಅಸೆಟ್ ಅಂತೇಳಿ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂದರೆ ಮೇಕ್ ಅ ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ₹10,000. ಹಾಗಾದ್ರೆ ಟ್ರೇಡ್ ರಿಸೀವೇಬಲ್ ಐತ್ಲ ಅಂದರೆ ಡೆಟರ್ಸ್ ಐತ್ಲ, ಆ ಡೆಟರ್ಸ್ ಒಳಗೆ 10,000 ಬರಂಗ್ಲತ್ ಹೇಳ್ತಾರೆ ರೀ. ಹಾಗಾದ್ರೆ ಇದನ್ನು ಎರಡು ಕಡೆ ಎಂಟ್ರಿ ಮಾಡಬೇಕು. ಒಂದು ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಎಲ್ಲಿಂದ ರೀ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಅದರ್ ಎಕ್ಸ್ಪೆನ್ಸಸ್ ಒಳಗೆ ಕನ್ಸಿಡರೇಷನ್ ಮಾಡಿರಿ. ಇನ್ನೊಂದು ಇದೇ ಐಟಮ್ಸನ್ನು ಎಲ್ಲಿಂದ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಟ್ರೇಡ್ ರಿಸೀವೇಬಲ್ದೊಳಗೆ ಇದನ್ನ ಲೆಸ್ ಏನು ಮಾಡಿರಿ 10,000 ಲೆಸ್ ಮಾಡಿರಿ, ಅಥವಾ ಡೆಟರ್ಸ್ ಒಳಗೆ 10,000 ಲೆಸ್ ಮಾಡಿರಿ. ಆಮೇಲೆ ಲಾಸ್ಟ್ ಐಟಮ್ಸ್ ರೀ ಮೇಕ್ ಅ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಈಸ್ ₹80,000. ಡೈರೆಕ್ಟಾಗಿ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಏನು ಕೊಟ್ಟಾರ ಇಲ್ಲಿ ₹80,000 ಇನ್ಕಮ್ ಟ್ಯಾಕ್ಸ್ ಐತೆ ಕೊಟ್ಟಾರ. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸನ್ನು ಏನು ಮಾಡಿ ಅಂದ್ರೆ ರೀ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ. ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ, ಒಂದು ಟ್ಯಾಕ್ಸ್ ಒಳಗೆ ಏನು ಮಾಡ್ಬೇಕ್ರಿ ಏನು ಮಾಡ್ತಾರೆ ಲೆಸ್ ಮಾಡ್ಕೋಬೇಕ್ರಿ. ಎಲ್ಲಿ ನಮಗೆ ಬಂದಂಥ ಏನ್ರಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಒಳಗೆ ಇದನ್ನೇನು ಮಾಡ್ಕೋಬೇಕ್ರಿ ಐಟಮ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇನ್ನೊಂದೆಲ್ರಿ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಎಲ್ಲಿ ಪ್ರೊವಿಷನ್ಸ್ ಹೆಡ್ಡಿಂಗ್ದೊಳಗೆ ಈ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಹಾಗಾದ್ರೆ ಫಾರ್ಮ್ಸನ್ನು ಸಾಲ್ವ್ ಮಾಡೋಣ್ರಿ. ಹಾಗಾದ್ರೆ ತಗೋರಿ Part B, Statement of Income and Expenditure for the year ending 31/3/2017. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನು ಬರುತ್ತೆ ರೀ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ರೀ ಇನ್ಕಮ್. ಇನ್ಕಮ್ದೊಳಗೆ ಫಸ್ಟ್ ಐಟಮ್ಸ್ ಯಾವ್ದು ಬರುತ್ತೆ ರೀ ಕಾಂಟ್ರಿಬ್ಯೂಷನ್
ಫಸ್ಟ್ ಐಟಮ್ಸ್ ಟರ್ನ್ ಓವರ್. ಹಾಗಾದ್ರೆ ಸೇಲ್ಸ್ ರೀ. ಸೇಲ್ಸ್ ಅಮೌಂಟ್ ಎಷ್ಟೈತೆ ನೋಡ್ರಿ, 24,60,000. 24,60,000 ಲೆಸ್ ಎಕ್ಸೈಸ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಎಷ್ಟೈತೆ ರೀ, 60,000 ಲೆಸ್ ಮಾಡಿರಿ. ರಿಮೈನಿಂಗ್ ಅಮೌಂಟ್ 24 ಲ್ಯಾಕನ್ನು ಏನು ಮಾಡಿರಿ, ಅಡ್ಜಸ್ಟ್ಮೆಂಟ್ ಟೋಟಲ್ ಔಟರ್ ಕಾಲಮ್ದಾಗ ಇಟ್ಕೋರಿ. ಆಮೇಲೆ ಸೆಕೆಂಡ್ ಐಟಮ್ಸ್ ಏನು ರೀ, ಅದರ್ ಇನ್ಕಮ್. ಅದರ್ ಇನ್ಕಮ್ದೊಳಗೆ ಒಂದು ಐಟಮ್ಸ್ ಐತೆ ನೋಡ್ರಿ, ಏನೈತೆ ರೀ, ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್. ಅದ್ರ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಎಷ್ಟೈತೆ ನೋಡ್ರಿ, 30,000 ಐತೆ ನೋಡ್ರಿ. ಅದನ್ನು ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಮೂರನೇ ಐಟಮ್ಸ್ ರೀ, ಇನ್ಕ್ರೀಸ್ ಇನ್ ಸ್ಟಾಕ್. ಹಾಗಾದ್ರೆ ಅದ್ರಾಗ ಕ್ಲೋಸಿಂಗ್ ಸ್ಟಾಕ್ ರೀ. ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತೆ ರೀ, 2,50,000 ಐತೆ ರೀ. ಅದ್ರಾಗ ಏನು ಮಾಡಿರಿ, ಓಪನಿಂಗ್ ಸ್ಟಾಕ್ ಲೆಸ್ ಮಾಡಿರಿ. ಓಪನಿಂಗ್ ಸ್ಟಾಕ್ ಎಷ್ಟೈತೆ ರೀ, 2 lakh ಐತೆ ರೀ. ಆಗ ರಿಮೈನಿಂಗ್ ಅಮೌಂಟ್ ಎಷ್ಟು ರೀ, 50,000. ಅದ್ರ ಮೂರು ಐಟಮ್ಸ್ ಅಡ್ಜಸ್ಟ್ಮೆಂಟ್ ಆಯ್ತು ರೀ. ಇದು ಟೋಟಲ್ ಮಾಡ್ಕೋರಿ. ಟೋಟಲ್ ಮಾಡಿದಾಗ ಅಮೌಂಟ್ ಎಷ್ಟೈತೆ ರೀ, 24,80,000. ಇದೇನು ರೀ, ಇದು ಗ್ರಾಸ್ ಇನ್ಕಮ್. ಹಾಗಾದ್ರೆ ನಮಗೇನು ಸಿಕ್ತು ರೀ, ಈಗ ಗ್ರಾಸ್ ಇನ್ಕಮ್ ಸಿಕ್ತು ರೀ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ ನಾವೀಗ, ಎಕ್ಸ್ಪೆನ್ಸಸ್ ರೀ. ಎರಡನೇದು ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಒಳಗೆ ಫಸ್ಟ್ ಐಟಮ್ಸ್ ಏನು ರೀ, ಎ ಪರ್ಚೇಸ್. ಅದ್ರ ಪರ್ಚೇಸ್ ಅಮೌಂಟ್ ಎಷ್ಟೈತೆ ನೋಡ್ರಿ, 13,10,000 ಐತೆ ರೀ. ಇದ್ರಾಗ ಒಂದು ಅಡ್ಜಸ್ಟ್ಮೆಂಟ್ ಐತೆ ರೀ, ಏನು ರೀ, ಪರ್ಚೇಸ್ ರಿಟರ್ನ್ ಐತೆ ನೋಡ್ರಿ, ಲೆಸ್ ರಿಟರ್ನ್. ಹಾಗಾದ್ರೆ ರಿಟರ್ನ್ ಎಷ್ಟೈತೆ ನೋಡ್ರಿ, 30,000 ಐತೆ ರೀ. ಹಾಗಾದ್ರೆ 13,10,000 ಒಳಗೆ 30,000 ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಉಳಿತ್ರಿ, ಹಂಗಾರೆ ಪರ್ಚೇಸ್ ರೀ, 12,80,000. ಪರ್ಚೇಸ್ ಆದ ನಂತರ ನೆಕ್ಸ್ಟ್ ಏನು ರೀ, ಪರ್ಸ್ನಲ್ ಎಕ್ಸ್ಪೆನ್ಸಸ್. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಒಳಗೆ 4 ಐಟಮ್ಸ್ ಬರ್ತೈತೆ ಏನು ರೀ, ಯಾವುದು, ಸ್ಯಾಲ್ರಿ ಆ್ಯಂಡ್ ವೇಜಸ್. ಸಾರಿ, 2 ಐಟಮ್ಸ್ ಸ್ಯಾಲ್ರಿ ಆ್ಯಂಡ್ ವೇಜಸ್ಸು. ಸಾರಿ, ಒಂದು ಐಟಮ್ ಸ್ಯಾಲ್ರಿ ಆ್ಯಂಡ್ ವೇಜಸ್ ಅಷ್ಟೇ ಐತೆ ನೋಡ್ರಿ, ಸ್ಯಾಲರಿ ಆ್ಯಂಡ್ ವೇಜಸ್. ಎಷ್ಟು ಸ್ಯಾಲ್ರಿ ಆ್ಯಂಡ್ ವೇಜಸ್ ರೀ, 3,64,000. ಬಟ್ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಐತೆ ರೀ, ಏನೈತೆ ರೀ, ಆ್ಯಡ್ ಅನ್ಪೇಯ್ಡ್ ಸ್ಯಾಲ್ರಿ. ಅನ್ಪೇಯ್ಡ್ ಸ್ಯಾಲರಿ ಎಷ್ಟು ರೀ, 4,000. ಹಾಗಾದ್ರೆ ಎರಡು ಟೋಟಲ್ ಮಾಡಿರಿ. ಹಾಗಾದ್ರೆ ಎಷ್ಟು ಬರ್ತದೆ ರೀ, 3,68,000. ಇದು ಪರ್ಸ್ನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ರೀ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಒಳಗೆ ಎಷ್ಟು ಬರ್ತಾವೆ ಐಟಮ್ಸ್ ರೀ, 4 ಬರ್ತಾವೆ ರೀ. ಯಾವ ರೀ, ಒಂದು ರೆಂಟ್ ಆ್ಯಂಡ್ ರೇಟ್ಸ್. ಎಷ್ಟಿದ್ರೆ ಅಮೌಂಟ್ ರೀ, 1,48,000. ಸೆಕೆಂಡ್ ಒನ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಷ್ಟೈತೆ ರೀ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 6,000. ಆಮೇಲೆ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಎಷ್ಟೈತೆ ರೀ, 12,000. ಆಮೇಲೆ ಲಾಸ್ಟ್ ಒನ್ ಏನು ರೀ, ಲೈಟ್ ಚಾರ್ಜಸ್. ಎಷ್ಟು ರೀ, 24,000. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಒಳಗೆ ಈ 4 ಐಟಮ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇನ್ನೇನು ರೀ, ಡಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ 2 ಬರ್ತಾವೆ ರೀ. ಒಂದು ಅಡ್ವರ್ಟೈಸ್ಮೆಂಟ್. ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ ಎಷ್ಟೈತೆ ರೀ, 20,000 ರೀ.
ಆಮೇಲೆ ಇನ್ನೊಂದು ಕ್ಯಾರೇಜ್ ಆನ್ ಸೇಲ್ಸ್. ಕ್ಯಾರೇಜ್ ಆನ್ ಸೇಲ್ಸ್ ಎಷ್ಟೈತೆ ರೀ 8,000. ಹಾಗಾದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅಷ್ಟು ಕಂಪ್ಲೀಟ್ ಆಯ್ತು ರೀ. ಈ ನೆಕ್ಸ್ಟ್ ಡೆಪ್ರಿಷಿಯೇಷನ್. ಹಾಗಾದ್ರೆ ಡೆಪ್ರಿಷಿಯೇಷನ್ ಎಷ್ಟೈತೆ ನೋಡ್ರಿ, ಅದ್ರಾಗ ಎರಡು ರೀ. ಒಂದು ಬಿಲ್ಡಿಂಗ್, ಹಾಗಾದ್ರೆ ಎಷ್ಟು ರೀ, ಬಿಲ್ಡಿಂಗ್ ಮೇಲೆ 5% ರೀ. 6 lakh ಮೇಲೆ 5% ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, 30,000 ರೀ. ಆಮೇಲೆ ಇನ್ನೊಂದು ಏನು ರೀ, ಫರ್ನಿಚರ್ ಮೇಲೆ ರೀ, ಎಷ್ಟು ರೀ, 2,40,000 ಮೇಲೆ 10% ರೀ. ಹಾಗಾದ್ರೆ ಎಷ್ಟು ಆತ್ರಿ, ಇದು 24,000 ಆತ್ರಿ. ಇದು ಡೆಪ್ರಿಷನ್. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಐತ್ರಿ, ಇದು 58,000 ಐತ್ರಿ. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಐತ್ರಿ, ಏನೈತ್ರಿ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಎಷ್ಟೈತ್ರಿ, 12,000. ಟೋಟಲಾಗಿ ಎಷ್ಟೈತ್ರಿ, ಇದು 70,000. ಆಮೇಲೆ ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಒಳಗೆ ಯಾವುದೊಂದು ಐಟಮ್ಸ್ ಏನ್ರಿ, ಒಂದು ಐತೆ ನೋಡ್ರಿ, ಏನ್ರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, RDD. ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾರೆ ಅವರು, ಪರ್ಸೆಂಟೇಜ್ ಇಲ್ಲ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಾರೆ. ಹಾಗಾದ್ರೆ ಅಮೌಂಟ್ ತೊಗೊಂಬಿಟ್ರಿ ಎಷ್ಟು ರೀ, 10,000. ಇನ್ನು ಮತ್ತೇನು ಐಟಮ್ಸ್ ಉಳಿದೋನ್ರಿ, ಯಾವೂ ಇಲ್ಲ. ಹಾಗಾದ್ರೆ ಏನು ಮಾಡಿರಿ, ಈಗ ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಟೋಟಲ್ ಮಾಡ್ಕೊರಿ. ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಮೌಂಟ್, ಟೋಟಲ್ ಅಮೌಂಟ್ ರೀ 20 lakh ರೀ. ಹಾಗಾದ್ರೆ ಟೋಟಲ್ ಇನ್ಕಮ್ ಎಷ್ಟೈತೆ ರೀ, ಗ್ರಾಸ್ ಇನ್ಕಮ್ 24,80,000 ಐತ್ರಿ. ಹಾಗಾದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟೈತೆ ರೀ, 20 ಲಕ್ಷ ಐತ್ರಿ. ಹಾಗಾದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತದೆ ರೀ, 4,80,000 ಅಂದ್ರೆ 4,80,000. ಇದೇನು ರೀ, ಇದಂಗಾರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಹಾಗಾದ್ರೆ ಇದ್ರಾಗ ಏನು ಲೆಸ್ ಮಾಡ್ಬೇಕು ನಾವ್ರೀಗ, ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಹಾಗಾದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಾರಿ. ಎಷ್ಟು ಕೊಟ್ಟಾರೆ ಅಮೌಂಟ್ ಡೈರೆಕ್ಟಾಗಿ ರೀ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತೇಳಿ 80,000 ಕೊಟ್ಟಾರ. 80,000 ಏನು ಮಾಡಿ ಡೈರೆಕ್ಟಾಗಿ ಲೆಸ್ ಮಾಡಿಬಿಟ್ರಿ. ಹಾಗಾದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತು ರೀ, 4 lakh. ಹಾಗಾದ್ರೆ ಇದೇನು ರೀ, ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹಾಗಾದ್ರೆ ಈ 4 lakh ಏನು ಮಾಡ್ತೀವಿ ರೀ, ಇಲ್ಲಿ ಯಾವುದೇ ನೋಡಿರಿ, ಈ 4 lakh ಏನು ಮಾಡ್ತೀವಿ, ಹಿಂದಿನ ಪ್ರಾಬ್ಲಮ್ಸ್ ಒಳಗೆ ಈ ಪ್ರಾಫಿಟನ್ನು ಪಾರ್ಟ್ನರ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ. ಬಟ್ ಇಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಒಳಗೆ ಯಾವುದೇ ಪಾರ್ಟ್ನರ್ಸ್ ಇನ್ಫಾರ್ಮೇಷನ್ಸ್ ನಿಮಗೆ ಕೊಟ್ಟಿಲ್ಲ. ಹಾಗಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ, ಮತ್ತು ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ನಾವೇನಾದರೂ ಇದನ್ನ ಟ್ರಾನ್ಸ್ಫರ್ ಮಾಡೋಕೆ ಬರಲ್ಲ ರೀ. ಈಗ ಹಾಗಾದ್ರೆ ಏನು ಮಾಡ್ಬೇಕು ರೀ, ಈ ಅಮೌಂಟನ್ನು ಪ್ರಾಫಿಟ್, ಈ 4 ಲಕ್ಷ ಪ್ರಾಫಿಟನ್ನು ಏನು ಮಾಡ್ಬೇಕು ನಾವು ರೀ, ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟ್ರಾನ್ಸ್ಫರ್ ಮಾಡೋಣ ರೀ. ಹಾಗಾದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸ್ಟೇಟ್ಮೆಂಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಯಾಕ್ರಿ, ಇಲ್ಲಿ ಯಾವುದೇ ಪಾರ್ಟ್ನರ್ಸ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ಸು ನಿಮಗೆ ಕೊಟ್ಟಿಲ್ಲ, ಮತ್ತು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಈ 4 ಲಕ್ಷ ರೂಪಾಯಿ ಪ್ರಾಫಿಟನ್ನು ಏನು ಮಾಡ್ತೀವಿ ನಾವು ರೀ, ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗೆ ಸರ್ಪ್ಲಸ್ ಹೆಡ್ಡಿಂಗ್ದೊಳಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಹೀಗಾಗಿ ಸರ್ಪ್ಲಸ್ ಹೆಡ್ಡಿಂಗ್ದಾಗ ಈ ಅಮೌಂಟನ್ನು ಕನ್ಸಿಡರೇಷನ್ ಮಾಡ್ಬೇಕು ರೀ. ಹಾಗಾದ್ರೆ ಬ್ಯಾಲೆನ್ಸ್ ಏನು ರೀ, ಇಲ್ಲಿ ಉಳಿತೇನೆ ರೀ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಏನೂ ಇಲ್ಲ ಅಂದರೆ ಡೈರೆಕ್ಟಾಗಿ ಏನು ಮಾಡ್ಬೇಕ್ರಿ, 4 ಲಕ್ಷ ರೂಪಾಯಿನ ಸರ್ಪ್ಲಸ್ ಅಂತ ಹೆಡ್ಡಿಂಗ್ ತೊಗೊಂಡು ಅಲ್ಲಿ ಏನು ಮಾಡ್ಬೇಕು, ಇದನ್ನ ಕನ್ಸಿಡರೇಷನ್ ಮಾಡ್ಬೇಕು ರೀ. ಹಾಗಾದ್ರೆ ನೆಕ್ಸ್ಟ್ ಹೆಡ್ಡಿಂಗ್ಸ್ ಏನ್ರಿ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಡ್ರಿ. ಹಾಗಾದ್ರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನಾವು ಏನು ಮಾಡ್ಬೇಕು, ಈಗ ಪ್ರಿಪೇರ್ ಮಾಡ್ಬೇಕು ರೀ. ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಯಾವ ಐಟಮ್ಸ್ ಕನ್ಸಿಡರೇಷನ್ ಮಾಡ್ಬೇಕು ನಾವ್ರೀಗ, ಅಸೆಟ್ ಸೈಡು ನೋಡಿರಿ, ಅಸೆಟ್ಸು ಮತ್ತು ಲಯಬಿಲಿಟೀಸು, ಅಂದರೆ ಲಯಬಿಲಿಟೀಸು ಮತ್ತು ಅಸೆಟ್ಸ್ ಸಂಬಂಧಿಸಿದಂತೆ ಏನಾರ ಪ್ರಿಪೇರ್ ಮಾಡ್ಕೋಬೇಕು ರೀ. ಹಾಗಾದ್ರೆ ಇಲ್ಲಿ ಪ್ರಿಪೇರ್ ಮಾಡೋನು ತಗೋರಿ. ಒಂದನೇದ್ದು ಎ, ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟಿ. ಅದ್ರಾಗ ಫಸ್ಟ್ ಒನ್ ಏನು ರೀ, ಪಾರ್ಟ್ನರ್ಸ್ ಫಂಡ್.
ಪಾರ್ಟ್ನರ್ಸ್ ಫಂಡ್ ಒಳಗೆ ಎರಡು ಐಟಮ್ಸ್ ಬರ್ತಾವೆ, ಒಂದು ಕಾಂಟ್ರಿಬ್ಯೂಷನ್ನು, ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಹಾಗಾದ್ರೆ ಫಸ್ಟ್ ಒನ್ ಏನು ರೀ, ಎ ಕಾಂಟ್ರಿಬ್ಯೂಷನ್. ಹಾಗಾದ್ರೆ ಇಲ್ಲಿ ಪಾರ್ಟ್ನರ್ಸ್ ಯಾವುದು ಕಾಂಟ್ರಿಬ್ಯೂಷನ್ ಅನ್ಸುತ್ತೇನೋ, ಎ ಪಾರ್ಟ್ನರು ಬಿ ಪಾರ್ಟ್ನರ್ ಹಿಂಗೇನು ಕೊಟ್ಟಿಲ್ಲ ರೀ. ಡೈರೆಕ್ಟಾಗಿ ಏನು ಮಾಡ್ಯಾರ, ಕಾಂಟ್ರಿಬ್ಯೂಷನ್ಸ್ ಅಂತ 10 lakh rupees ಕೊಟ್ಟಾರಿ. ಹಾಗಾಗಿ ಆ ಡೈರೆಕ್ಟಾಗಿ ತೋರಿ. ಯಾಕೆ ತೋರಿ ಅದ್ರ ಡೈರೆಕ್ಟಾಗಿ ರೀ, ಇಲ್ಲಿ ಪಾರ್ಟ್ನರ್ ಇನ್ಫಾರ್ಮೇಷನ್ಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಇಲ್ಲ, ಸೇರಿಂಗ್ ಪ್ರಾಫಿಟ್ಸ್ ಇಲ್ಲ, ಹೀಗಾಗಿ ಏನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಈ ಕಾಂಟ್ರಿಬ್ಯೂಷನ್ಸನ್ನು ಏನು ಮಾಡಿರಿ, ಡೈರೆಕ್ಟಾಗಿ ಎಷ್ಟು ರೀ, ಆ್ಯಸ್ ಪರ್ ಏನಂದ್ರೆ ರೀ ಬ್ಯಾಲೆನ್ಸ್ ಶೀಟ್ನೊಳಗಿರೋಂಗೆ ಏನಂದ್ರೆ 10 lakh rupees ಆ್ಯಸ್ ಇಟ್ ಈಸ್ ಇಟ್ಕೊಂಬಿಡ್ರಿ. ಆಮೇಲೆ ಬಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಹಾಗಾದ್ರೆ ನೋಡಿರಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ರೀ, ಆಲ್ರೆಡಿ ನಿಮ್ಮ ಬ್ಯಾಲೆನ್ಸ್ ಶೀಟ್ನಾಗ ಜನರಲ್ ರಿಸರ್ವ್ ಐತೆ ನೋಡಿರಿ. ಹಾಗಾದ್ರೆ ಜನರಲ್ ರಿಸರ್ವ್ ಎಷ್ಟೈತೆ ರೀ, 1,20,000 ಐತೆ ರೀ. ಆ 1,20,000 ತೋರಿ. ಅದಕ್ಕೆ ಯಾವುದೇ ಎಡಿಷ್ನಲ್ ಇನ್ಫಾರ್ಮೇಷನ್ಸ್ ಇಲ್ಲ ಅಥವಾ ಎಡಿಷ್ನಲ್ ಏನ್ರಿ ಜನರಲ್ ರಿಸರ್ವ್ ಇಲ್ಲ. ಹಾಗಾಗಿ ಅದು ನೀನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನರಲ್ ಏನ್ರಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ತೋರಿ, ಅಥವಾ ಅದ್ರಾಗ ಏನ್ರಿ ಜನರಲ್ ರಿಸರ್ವ್ ತೋರಿ. ಹಾಗಾದ್ರೆ ಈ ವರ್ಷ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿರಲಿಲ್ಲ, ಆ ಪ್ರಾಫಿಟನ್ನು ಪಾರ್ಟ್ನರ್ಗೆ ಹಂಚಿಲ್ರಿ. ಈಗ ನೀವು ಯಾಕೆ ಹಂಚಿಲ್ಲ ಅಂದರೆ ಇನ್ಫಾರ್ಮೇಷನ್ಸ್ ಏನಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಹಾಗಾಗಿ ಈ ವರ್ಷದ ಪ್ರಾಫಿಟ್ ಏನು ಮಾಡಿರಿ, ಸರ್ಪ್ಲಸ್ ಅಂತ ಕನ್ಸಿಡರೇಷನ್ ಮಾಡಿ. ಎಷ್ಟು ಪ್ರಾಫಿಟ್ ಬಂದಿತ್ತು, ಅದು 4 ಲಕ್ಷ ಬಂದಿಲ್ಲ. ಆ 4 ಲಕ್ಷ ರೂಪಾಯನ್ನ ಈ ಜನರಲ್ ಏನ್ರಿ ಸರ್ಪ್ಲಸ್ ಅಂತೇಳಿ ಕನ್ಸಿಡರೇಷನ್ ಮಾಡಿ ಪ್ರಾಫಿಟ್ ಫಾರ್ ದಿ ಇಯರ್ ಬ್ರಾಕೆಟ್ನಾಗ ಬರ್ಕೋರಿ, ಪ್ರಾಫಿಟ್ ಫಾರ್ ದಿ ಇಯರ್ ಇಷ್ಟು ಬರ್ಕೊಂಡು ಆ 4 ಲಕ್ಷ ರೂಪಾಯಿನ ಏನು ಮಾಡಿರಿ, ಇಲ್ಲಿ ಕನ್ಸಿಡರೇಷನ್ ಮಾಡ್ಕೋರಿ. ಹಾಗಾದ್ರೆ ಈಗ ಪಾರ್ಟ್ನರ್ಸ್ ಫಂಡ್ ಒಳಗೆ 2 ಐಟಮ್ಸ್ ಕನ್ಸಿಡರೇಷನ್ ಮಾಡಿದ್ರಿ. ಇನ್ನು ನೆಕ್ಸ್ಟ್ 2ನೇ ಐಟಮ್ಸ್ ಏನು ರೀ ನಮ್ದು, ಈಗ ಲಯಬಿಲಿಟಿ ಸೈಡ್ ರೀ. ಲಯಬಿಲಿಟಿ ಸೈಡ್ ಫಸ್ಟ್ನೇ ಐಟಮ್ಸ್ ಏನು ಬರುತ್ತೆ ರೀ, ಸೆಕ್ಯೂರ್ಡ್ ಲೋನ್ ಅಂತ ಬರುತ್ತೆ ರೀ. ಹೌದ್ರಿ, ಸೆಕ್ಯೂರ್ಡ್ ಲೋನ್ ಅದ ರೀ. ಇಲ್ಲೈತೆ ನೋಡಿರಿ, ಮಾರ್ಟ್ಗೇಜ್ ಸೆಕ್ಯೂರ್ಡ್ ಲೋನ್ ಫ್ರಾಮ್ ಬ್ಯಾಂಕ್ನಿಂದ ಸೆಕ್ಯೂರ್ಡ್ ಲೋನ್ ತೊಗೊಂಡಾರ. ಏನು ರೀ, ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ ಬೇಕಾದ್ರೆ ಬರ್ಕೋರಿ, ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ ಅಂತೇಳಿ ಬರ್ಕೋರಿ. ಎಷ್ಟು ರೂಪೀಸ್ ಐತ್ರಿ ನೋಡ್ರಿ, ಅದು ಸೆಕ್ಯೂರ್ಡ್ ಲೋನು 80,000 rupees ಐತ್ರಿ. ಹಾಗಾದ್ರೆ 80,000 rupees ಡೈರೆಕ್ಟಾಗಿ ತೊಗೊಂಬಿಡ್ರಿ. ಆಮೇಲೆ ಬಿ ಅನ್ಸೆಕ್ಯೂರ್ಡ್ ಲೋನ್ ಎಷ್ಟೈತ್ರಿ, ಅನ್ಸೆಕ್ಯೂರ್ಡ್ ಲೋನು 60,000 ಐತ್ರಿ. 60,000 ತಗೋರಿ. ಆಮೇಲೆ ಮೂರನೇದು ಟ್ರೇಡ್ ಪೇಬಲ್, ಇಟ್ ಮೀನ್ಸ್ ಕ್ರೆಡಿಟರ್ಸ್. ಟ್ರೇಡ್ ಪೇಬಲ್ ಆರ್ ಕ್ರೆಡಿಟರ್ಸ್ ಎಷ್ಟೈತೆ ನೋಡ್ರಿ, ಅದು ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ 84,000 ಐತಿ. ಅಂಡ್ ಡೈರೆಕ್ಟಾಗಿ ಟ್ರೇಡ್ ಏನಂದ್ರೆ ರೀ ಪೇಬಲ್ಸ್ ಅಂತ ಏನಂದ್ರೆ 84,000 ಕನ್ಸಿಡರೇಷನ್ ಮಾಡ್ಕೋರಿ. ಇನ್ನು ನೆಕ್ಸ್ಟ್ ಐಟಮ್ಸ್ ಯಾವ್ದು ರೀ, ಡಿ ಅದರ್ ಲಯಬಿಲಿಟೀಸ್. ಹಾಗಾದ್ರೆ ಅದರ್ ಲಯಬಿಲಿಟೀಸ್ ಒಳಗೆ 2 ಐಟಮ್ಸ್ ಬರ್ತಾವೆ ರೀ. ಒಂದು ಅನ್ಪೇಯ್ಡ್ ಸ್ಯಾಲ್ರಿ, ಎಷ್ಟು ರೀ, 4,000 ರೀ. ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, ಎಷ್ಟು ರೀ, 12,000. ಟೋಟಲ್ ಎಲ್ಲ ಕುಡ್ಸಿದಾಗ ಎಷ್ಟಾಗ್ತದೆ, ಇದು 16,000 ರೂಪಾಯಿ ರೀ. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಏನೈತೆ ನೋಡ್ರಿ, ಪ್ರೊವಿಷನ್ ಫಾರ್ ಟ್ಯಾಕ್ಸ್ ರೀ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಷ್ಟೈತೆ ರೀ, 80,000 ಐತ್ರಿ. ಡೈರೆಕ್ಟಾಗಿ ತೋರಿ. ಹಾಗಾದ್ರೆ ಲಯಬಿಲಿಟಿ ಸೈಡ್ ಯಾವುದಾದ್ರೂ ಐಟಮ್ಸ್ ಅದ ನೋಡ್ಕೊರಿ, ಯಾವ ಐಟಮ್ಸ್ ಉಳಿದಿಲ್ಲ. ಹೀಗಾಗಿ ಏನು ಮಾಡಿದ್ನ ಕ್ಲೋಸ್ ಮಾಡ್ಕೊರಿ. ಎಷ್ಟು ರೀ, 1,84,000 ಸಾರಿ 18,40,000 ರೀ. 18,40,000 ಇದು ಟೋಟಲ್ ರೀ, 18,40,000. ಇನ್ನು ನೆಕ್ಸ್ಟ್ ರೀ ಅಸೆಟ್ ಸೈಡ್ ರೀ, ಅಸೆಟ್ಸ್. ಅದ್ರೊಳಗೆ ಫಸ್ಟ್ ಒಂದು ಯಾವ್ದು ಬರುತ್ತೆ ರೀ, ಫಿಕ್ಸ್ಡ್ ಅಸೆಟ್. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ ಒಳಗೆ ಎರಡು ಅದಾವ ರೀ. ಒಂದು ಬಿಲ್ಡಿಂಗ್ ರೀ, ಹಾಗಾದ್ರೆ ಬಿಲ್ಡಿಂಗ್ ಎಷ್ಟೈತೆ ನೋಡ್ರಿ, 6 lakh ಐತ್ರಿ. ಅದ್ರಾಗ ಡೆಪ್ರಿಷಿಯೇಷನ್ ಲೆಸ್ ಮಾಡ್ಕೊರಿ.
ಡೆಪ್ರಿಷಿಯೇಷನ್ ಲೆಸ್ ಮಾಡ್ಕೋರಿ. ಎಷ್ಟು ರೀ? 30,000. ರಿಮೈನಿಂಗ್ ಎಷ್ಟು ಉಳಿತು ರೀ? 5,70,000. ಅದೇ ರೀತಿಯಾಗಿ ಇನ್ನೊಂದು ಏನು ರೀ? ಫರ್ನಿಚರ್ ಎಷ್ಟೈತೆ ರೀ? 2,40,000 ಐತೆ ರೀ. ಅದ್ರಾಗ ಲೆಸ್ ಡೆಪ್ರಿಷಿಯೇಷನ್ ಎಷ್ಟು ರೀ? 24,000. ಹಾಗಾದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತು ನೋಡ್ರಿ? 2,16,000. ಇಷ್ಟು ಡೆಪ್ರಿಷಿಯೇಷನ್ ರೀ. ಇನ್ನು ಆಮೇಲೆ ಸೆಕೆಂಡ್ ಐಟಮ್ಸ್ ಏನು ರೀ? ಇನ್ವೆಸ್ಟ್ಮೆಂಟ್ಸ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಐತೆ ನೋಡ್ರಿ. ಅದ್ರ ಎಷ್ಟೈತೆ ನೋಡ್ರಿ? ಅದು ಇನ್ವೆಸ್ಟ್ಮೆಂಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,40,000 ಐತೆ ರೀ. ಅದನ್ನ 1,40,000 ತೊಗೊರಿ. ಇನ್ವೆಸ್ಟ್ಮೆಂಟ್ಸ್ ಆದ ನಂತರ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಏನ್ರಿ ಇದಾವನ್ರಿ? ಏನೂ ಇಲ್ಲ, ಬೇಡ್ರಿ. ಆಮೇಲೆ ಇನ್ವೆಂಟರೀಸ್. ಅದ್ರ ಇನ್ವೆಂಟರೀಸ್ ಅಂದರೆ ಇಟ್ ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್. ಅದರ್ ಇನ್ಫಾರ್ಮೇಷನ್ಸ್ ಹೋಗೈತೆ ನೋಡ್ರಿ. ಎಷ್ಟು ರೀ? 2,50,000. ಆಮೇಲೆ ಟ್ರೇಡ್ ರಿಸೀವೇಬಲ್ ಆರ್ ಡೆಟರ್ ಎಷ್ಟೈತಿ? 1,60,000 ಐತಿ. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಐತ್ರಿ. ಏನು ರೀ? ಲೆಸ್ RDD ಅಥವಾ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಎಷ್ಟು ಕೊಟ್ಟಾರ ನೋಡಿ ನಿಮ್ಮ ಫಾರ್ಮ್ದಾಗ? 10,000 ಕೊಟ್ಟಾರಿ. 1,60,000 ಒಳಗೆ 10,000 ಲೆಸ್ ಮಾಡಿರಿ. ಅದ್ರ 1,50,000 ಏನಿದು ರಿಮೈನಿಂಗ್ ಅಮೌಂಟ್. ಅದು ಅಮೌಂಟ್ ಔಟ್ರ್ ಕಾಲಮ್ದಾಗ ಹಚ್ಕೋರಿ. ಇದಾದ ನಂತರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಅದ್ರ ಕ್ಯಾಶ್ ಈಕ್ವಲೆಂಟ್ ಒಳಗೆ 2 ಐಟಮ್ ರೀ. ಒಂದು ಕ್ಯಾಶ್ ಇನ್ ಹ್ಯಾಂಡು ಎಷ್ಟೈತೆ ನೋಡೋದು? 94,000. ಕ್ಯಾಶ್ ಅಟ್ ಬ್ಯಾಂಕ್ 4,20,000. ಹಾಗಾದ್ರೆ ಇವೆರಡು ಅಮೌಂಟ್ ಟೋಟಲ್ ಮಾಡ್ಕೋರಿ. 5,14,000. 5,14,000. ನೆಕ್ಸ್ಟ್ ಇನ್ನೊಂದು ಐಟಮ್ಸ್ ರೀ, ಅದರ್ ಅಸೆಟ್ಸ್. ಯಾವ್ದು ಐಟಮ್ಸ್ ಐತೇನು ರೀ? ಯಾವುದೂ ಇಲ್ಲ. ಹಾಗಾದ್ರೆ ಗ್ಯಾಪ್ ಕೊಡಿ. ಇನ್ನು ಲಾಸ್ಟ್ ಟೋಟಲ್ ಮಾಡ್ಕೋರಿ. ಇನ್ನಷ್ಟು ರೀ ಟೋಟಲ್ ಅಸೆಟ್ಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಏನು ಸರ? 18,40,000. ಅಗೇನ್ ಸೇಮ್ ಟೋಟಲ್ ಎಷ್ಟು ರೀ? 18,40,000. ಅಂದ್ರೆ ಟೋಟಲ್ ಲಯಬಿಲಿಟೀಸ್ 18,40,000, ಟೋಟಲ್ ಅಸೆಟ್ಸು 18,40,000. ಥ್ಯಾಂಕ್ ಯು.